ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯಲ್ವಾ ಅನ್ನೋ ಪ್ರಶ್ನೆಗೆ ಇನ್ನೂ ಕ್ಲಿಯರ್ ಆನ್ಸರ್ ಸಿಕ್ಕಿಲ್ಲ. ಮಾರ್ಚ್ ಅಂತ್ಯದೊಳಗೆ ಆರ್ಸಿಬಿಗೆ ಹೊಸ ಓನರ್. ಆರ್ಸಿಬಿ ಖರೀದಿಗೆ ಮುಗಿಬಿದ್ದ ಖರೀದಿದಾರರು. ಆಧಾರ್ ಪೂನಾವಾಲಾಗೆ ಅತೀವ ಆಸಕ್ತಿ. ಆರ್ಸಿಬಿ ತಂಡದ ಓನರ್ಶಿಪ್ ಮೇಲೆ ಹೊಂಬಾಳೆ ಫಿಲ್ಮ್ಸ್ ಕಣ್ಣು ಬಿದ್ದಿದೆ. ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಕೂಡ ಆರ್ಸಿಬಿ ಓನರ್ ಆಗೋ ಹಂಬಲ. ಪ್ರೀತಿಯಿಂದ ಸಾಕಿದ್ದ ಗಿಳಿ ಕಾಣೆಯಾದ ನಂತರ ಮಾಲೀಕನೊಬ್ಬ ತೀವ್ರ ದುಃಖಿತನಾಗಿದ್ದಾನೆ. ಇದೀಗ ಅದನ್ನ ಹುಡುಕಲು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. 3 ವರ್ಷಗಳ ಹಿಂದೆ 80,000 ನೀಡಿ ಹೈದರಾಬಾದ್ನಿಂದ ಮಾತನಾಡೋ ಗಿಳಿಯನ್ನ ಖರೀದಿಸಿದ್ರು. ಸಂಕ್ರಾಂತಿ ದಿನ ಪಂಜರ ಸ್ವಚ್ಛಗೊಳಿಸುವಾಗ ಚಾರ್ಲಿ ಹೊರಬಂದು ಹಾರಿಹೋಗಿದೆ. ಗಿಲ್ಲಿ ತಮ್ಮ ಶಾಲೆಗೆ ಭೇಟಿ ನೀಡಿದ್ದು ಹಳೆ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ಶಾಲೆಯ ಮಕ್ಕಳು ಶಿಕ್ಷಕರೊಟ್ಟಿಗೆ ಫೋಟೋಗಳನ್ನು ಸಹ ತೆಗೆಸಿಕೊಂಡಿದ್ದಾರೆ. ಮಳವಳ್ಳಿ ತಾಲೂಕಿನ ಬಂಡೂರಿನ ಪ್ರೌಢಶಾಲೆಯಲ್ಲಿ ಗಿಲ್ಲಿ ನಟ ವಿದ್ಯಾಭ್ಯಾಸ. ಬಿಗ್ ಬಾಸ್ ಗೆದ್ದಿರುವ ಗಿಲ್ಲಿ ಗೆದ್ದಾಗಿನಿಂದಲೂ ನಿಂತ ಕಡೆ ನಿಲ್ತಿಲ್ಲ. ಪಿಯುಸಿ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿ ಸಿಕ್ಕಿಬಿದ್ದಿದ್ದ ಪೊಲೀಸಪ್ಪ. ಪೊಲೀಸ್ ಕಾನ್ಸ್ಟೇಬಲ್ ಕಾಲೇಜು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಬೆಳಕಿಗೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ತವ್ಯದಲ್ಲಿದ್ದ ವೇಳೆ ಆರ್ಟಿ ನಗರ ಠಾಣೆಯ ಕಾನ್ಸ್ಟೇಬಲ್ ಯಮುನಾ ನಾಯಕ್ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಕರ್ನಾಟಕದಲ್ಲಿ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿಸಿತ್ತು. ಸಿಎಂ ಸಿದ್ದರಾಮಯ್ಯ ಮೃತ ಅಂಜಲಿಯ ಅಜ್ಜಿಗೆ ಮನೆಯ ಬೀಗ ಹಸ್ತಾಂತರಿಸಿದರು. ದುಷ್ಕರ್ಮಿ ಮನೆಗೆ ನುಗ್ಗಿ ಅಂಜಲಿಯನ್ನ ಕೊಲೆ ಮಾಡಿದ್ದ. ಇದೀಗ ಆ ಪೈಕಿ ಕುಟುಂಬಕ್ಕೆ ಮನೆ ಹಂಚಿಕೆ ಮಾಡಲಾಗಿದೆ.